ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಊಟಿ ಟ್ರಿಪ್. ಗಾಯ್ಸ್ ಎಲ್ಲ ಮೈಸೂರಿಗೆ ದಸರಕ್ಕೆ ಹೋದ್ರೆ ನಾವು ಇವತ್ತು ಊಟಿಗೆ ಹೋಗ್ತೀವಿ. ಯಾಕೆಂದ್ರೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ. ಇಲ್ಲೇ ನಮ್ಮ ಐರಾವತ ರೆಡಿ ಆಗೈತಾ. ನಮ್ಮ ತಲೆವಾ ತಲೆವಾ ಅಲ್ಲ ಆಯ್ ಮೇಡ ಗುರು ಆಯ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಆಯ್. ಗಾಯ್ಸ್ ಈಗ ಗುಡ್ಲುಪೇಟೆಯಿಂದ ನಾವು ಬಿಡ್ತೀವಿ. ಈಗ ಅಂದವೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಓಕೆ ಏನೋ ಒಂದು ಡೈಲಾಗ್ ಮುಂಚ ಮನೆಗೆ ಸಂಜು ಸಂಜಾ ಒಂದು ಡೈಲಾಗ ಏನು ಬೇಕಪ್ಪ ನಿಂಗೆ? ಒಂದು ಡೈಲಾಗ್ ನಮ್ಮ ಬೆಂಗಳೂರ ಏನೋ ಇಂಜಿನಿಯರ್ ಇವರು. ಗಾಯ್ಸ್ ಫೈನಲಿ ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಾಯ್ತು. ಇವಾಗ ಬಂಡೀಪುರಿಂದ ಹೋಗ್ಬೇಕೀಗ. ಓಕೆ ಆಯ್ತಲ್ಲವ. ಟುಡೇ ವಿ ಆರ್ ಗೋಯಿಂಗ್ ಟು ಊಟಿ. ಎಲ್ಲಿಗೋ? ಊಟಿನ ಊಟಿ. ಊಟಿ ಓಕೆ. ಯಾಕೆಂದ್ರೆ ನಾವು ಓದಿದ್ದು ಯಾವ್ದೋ ಕಾಲೇಜ್ ನಾವು ಸಿಟಿಸನ್ ಓದಿದ್ದು, ಅದಕ್ಕೆ ಸ್ವಲ್ಪ ಸ್ಪೋಕನ್ ಇಂಗ್ಲೀಷ್ ಸ್ವಲ್ಪ ಜಾಸ್ತಿ. ಗಾಯ್ಸ್ ನಾವಿರೋದು ಈಗ ಅಂಗ್ಳಕ್ಕೆ ಏನಕ್ಕೆ ಬಂದಿದ್ದೀನಿ ಅಂತಂದ್ರೆ ಸ್ವಲ್ಪ ಲಾಂಗ್ ಡ್ರೈವ್ ಅಲ್ವಾ, ಸ್ವಲ್ಪ ಗಾಡಿ ಎಲ್ಲ ರಿಪೇರಿ ಮಾಡಿಸ್ಕೊಂಡು ಏನೇನು ಅದಕ್ಕೆ ನಮ್ಮ ದೋಸ್ತು ಶಾಪ್ಗೆ ಬಂದ್ವಿ. ಈಗ ಅದನ್ನ ಎಲ್ಲ ಫುಲ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ತಾ ಇರೋದೆ. ಇವಾಗ ನಮ್ಮ ಜೊತೆ ಜಾಯ್ನ್ ಐತಿರೋದು ಯಾರು ಅಂತಂದ್ರೆ ಮಚ್ಚ ಆಯ್ ಮಾಡ ಮಚ್ಚ. ಜೈ ಆಂಜನೇಯ. ಹಲೋ ನಿತೀಶ್ ವಾಕ್. ನೋಡ್ಗುರು ಊಟಿ ವೈಬ್ಸ್. ಗಾಯ್ಸ್ ಹಂಗೂ ಹೆಂಗೋ ಊಟಿ ಒಳಗಡೆ ಬಂದಿದೆ. ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿ. ಮಚ್ಚಿ ಫುಲ್ ಟೀ ವಿತ್ ಫಸಲ್ ಬಾಯ್. ಸ್ವಲ್ಪ ಹಾಲು ಜಾಸ್ತಿ ಆಯ್ತು ಅನ್ಸುತ್ತೆ. ಫುಲ್ ವೈಟ್ ಕಾಣ್ತದೆ. ಫುಲ್ ವೈಟ್ ಇದು ಟೀ. ಇಲ್ಲಿ ನೋಡ ಇಲ್ಲೆಲ್ಲ ಇವನ್ನೆಲ್ಲ ವೈಟ್ ಗೀಟ ಅಂತ ನೋಡ. ತಮಿಳ್ನಾಡು ಟೀ ಇಂಗ್ಯಾರ್ಜು ಇಲ್ಲೇ ಟೇಸ್ಟ್ ಗೊತ್ತಿಲ್ಲ. ಆದ್ರೂ ಕರ್ನಾಟಕ ಟೇಸ್ಟ್ ಸಿಗಲ್ಲ ತಮಿಳ್ನಾಡಲ್ಲಿ. ಕರ್ನಾಟಕ ಊಟಿ ಗಾಯ್ಸ್ ಫೈನಲಿ ಊಟಿಗೆ ರೀಚ್ ಆದ್ವಿ. ಮತ್ತು ನಮ್ಮ ರೆಸಾರ್ಟ್ ಬುಕ್ ಮಾಡಿದ್ವಲ್ಲ ಅದಿಲ್ಲ ಸಕ್ಕತ್ತಾಗಿದೆ ಪ್ಲೇಸ್. ಮಾತ್ರ ವ್ಯೂ ಮಾತ್ರ ಅಲ್ಟಿ ನೋಡಿ. ಇಲ್ಲಿ ನಮ್ಮ ಐರಾವತಗಳು ಇಲ್ಲಿ ನಿಂತಿದೆ. ನಮ್ಮದು ರೂಮ್ಸು ಮತ್ತು ನೋಡೋಕೆ ವ್ಯೂ ಪಾಯಿಂಟ್ಸು ಸಾಕು. ಪೂರಿ ಮಸಾಲಾ ಪೊಂಗಲ್ ಪಳನಿ ಪ್ಲೇನ್ ದೋಸೆ ಪುರಿ ದೋಸೆ ಫುಲ್ ಸಾಕೌಟ. ಬ್ರೇಕ್ಫಾಸ್ಟ್ ಆರ್ಡರ್ ಮಾಡ್ತಾನೆ, ಲಂಚ್ ಆರ್ಡರ್ ಮಾಡೋದು. ಹೊಟ್ಟೆ ಕಣ್ ಕಾಣ್ತಿಲ್ಲ ನೋಡ. ಗುಳ್ಳುಪೇಟೆ ಬಿರಿಯಾನಿ ಐತೆ ನೋಡಿ ಮುಂಚೆ. ಯಾವ್ದೋ ಒಂದು ಹೊಟ್ಟೆ ಎಷ್ಟೈತೆ ಬಸ್ ಹೆಂಗೈತೆ ಟೇಸ್ಟು? ಅವರೇಜ್ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಬ್ಲಡಿ ಲೋಕಲ್ಸ್ ಗಣೇಶ. ಊಟಿ ಸ್ಪೆಷಲ್ ಬಿರಿಯಾನಿ ಆ್ಯಂಡ್ ಪರೋಟಾ, ಎಗ್ ಪರೋಟಾ ಅವರೇಜ್ ಆಗಿದೆ. ಜೆ ಹೋಟೆಲ್ ಅಂತ ಸಾಕಾಗೈತೆ ಮಾತ್ರ. ಟೇಸ್ಟ್ ವಾಪಸ್ ಟ್ರೈ ಮಾಡಿ ಅಂತ. ಗಾಯ್ಸ್ ನಾವು ಸ್ಟ್ರೈಟಾಗಿ ಊಟ ಮಾಡ್ಕೊ ಬಂದಿದ್ದು ಕರ್ನಾಟಕ ಫ್ಲವರ್ ಗಾರ್ಡನ್ಗೆ. ಸೊ ನಾವು ಕರ್ನಾಟಕ ಅಲ್ವಾ, ಅದಕ್ಕೆ ಬಟಾನಿ ಗಾರ್ಡನ್ಗೆ ಹೋಗಲಿಲ್ಲ. ನಾವೇ ಅಲ್ಲಿಗೆ ಹೋಗಬೇಕು. ನಮ್ಮ ಕರ್ನಾಟಕ ಗಾರ್ಡನ್ನ ಬೆಳೆಸೋಣ ಅಲ್ವಾ. ಅಲ್ಲ ಸಂಜು ಗಂಡ ಲೈನ್ ನಿಲ್ಸ್ಬಿಟ್ಟಿದ್ರು. ಇವನು ಸ್ವಲ್ಪ ಕೊರೋನಾ ಬಂದಿದೆ, ಅದಕ್ಕೆ ಹಂಗೆ ಅಂತವನೆ ಪೇಷಂಟ್ ನನ್ನ ಮಗ. ಆಹಾ ನೋಡ ಎಷ್ಟು ಚಂದ ನೋಡ ಮಚ್ಚ. ಊಟಿಗೆ ಬಂದ್ರೆ ಸಖತ್ತಾಗಿರೋ ಜಾಗ, ಯಾರು ಎಕ್ಸ್ಪ್ಲೋರ್ ಮಾಡದೇ ಇರೋ ಜಾಗ ನಾವು ನಿಮಗೆ ತೋರಿಸ್ತಿದ್ದೀವಿ. ಕರ್ನಾಟಕ ಗಾರ್ಡನ್ ಅಂತ. ಪರ್ ಹೆಡ್ 100 ರೂಪಾಯಿ ಬೀಳುತ್ತೆ. 100 ರೂಪಾಯಿಗೆ 100% ಇದು ವರ್ತಿದೆ. ಈಗ ನಮ್ಮ ಗೆಳೆಯ ನನ್ನ ಸ್ನೇಹಿತ ಅರ್ಜುನ್ ತಮಿಳ್ನಾಡು ಗಾರ್ಡನ್ ಅಂತ ಒಂದು ಇದೆ ಇಲ್ಲಿ. ಯಾವ್ದಾದ್ರು ಬಟಾನಿಕಲ್ ನಮ್ಮ ಕರ್ನಾಟಕ ಬೆಳೆಸಿ ಆಯ್ತಾ. ಕರ್ನಾಟಕ ಗಾರ್ಡನ್ ಹೊಸ ಮಾಡಿದ್ದಾರೆ. ಪರ್ ಹೆಡ್ ಎಷ್ಟದು 100 ಇದೆ. 100% ವರ್ತಿದೆ. ದಯವಿಟ್ಟು ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ನೀಟಾಗಿದೆ, 100% ಫುಲ್ ನೀಟಾಗಿದೆ. ಅಲ್ಲಿ ನೋಡ್ಗುರ ಅಲ್ಲಿ ವ್ಯೂಸ್ನ. ಬಟಾನಿಕಲ್ ಗಾರ್ಡನ್ ಅಂತ ಸೂಪರ್.
ಹೆಂಗೆ ಅಷ್ಟು ಎಷ್ಟೇ ಆದ್ರೂ ನಮ್ಮ ಕರ್ನಾಟಕ ಗಾರ್ಡನ್ ಹಾ ಅಷ್ಟೇ ಎಲ್ಲೋದ್ರು ಅದೇ ಗಿಡಗಳು ಅದೇ ಮರಗಳು ಅಷ್ಟೇ ಅವ್ನ ಹಾಕೊಂಡು ಚಿನ್ನ ನೋಡ್ತಿರ್ಬೋದು. ವೆಲ್ಕಮ್ ಟು ಊಟಿ. ಕಮ್ ಟು ಊಟಿ. ಊಟಿ ಸಚ್ ಬ್ಯೂಟಿ. ಇಲ್ಲಿಂದ ಹೋಗಿ ಅಲ್ಲಿಂದ ಬರಲ್ವಾ? ಇಲ್ಲಿಂದ ಹೋಗೋಣ. ಹೋಗಿ ಆ ಫ್ಲವರ್ ಇತ್ತಲ್ಲ ಅಲ್ಲಿ ಹೋಗೋಣ. ಎಲ್ಲಿ ಬೇಕು ಹೋಗೋಣ. ಸ್ವರ್ಗ ವ್ಯೂ ಗಾಯ್ಸ್. ಒಬ್ರು ಮಾತಾಡ್ರಲ್ಲ ಬ್ರಿಡ್ಜ್ ವಾಕ್ ಇದ್ರ ಮೇಲೆ ಮಾತ್ರ ಮಿಸ್ ಮಾಡ್ಕೋಬೇಡಿ. ಅದ್ಭುತವಾದ ವ್ಯೂಸ್ ಇದೆ. ಅಲ್ಲಿ ಆಲ್ರೆಡಿ ಒಂದು ವ್ಯೂಸ್ ಇತ್ತು, ಅದು ಚೆನ್ನಾಗಿತ್ತು. ಅದು ಕರ್ನಾಟಕ ಗಾರ್ಡನ್ ಅಲ್ಲಿ ಫ್ಲವರ್ಸ್ ಗಾರ್ಡನ್ ಇದು ತುಂಬಾ ಬ್ಯೂಟಿಫುಲ್ ಫ್ಲವರ್ಸ್ ಇದಾವೆ. ಅರ್ಜು ತುಂಬಾ ಬ್ಯೂಟಿಫುಲ್ ಫ್ಲವರ್ಸ್ ಇದಾವೆ. ಅದು ಬಿಟ್ಟರೆ ಎಕ್ಸ್ಟ್ರಾ ಫ್ಲವರ್ಸ್ ಬರ್ತವೆ. ದಯವಿಟ್ಟು ಮಿಸ್ ಮಾಡಿದೆ. ಆಮೇಲೆ